ವಿದ್ಯಾ, ನೀ ಡ್ಯೂಟಿ ಹೋಗಕ್ಕೆ ಟೈಮ್ ಆಯ್ತು ನೀವು ಇನ್ನೊಂದು 20 ನಿಮಿಷ ಐತಿ. ಅದಕ್ಕೆ ಒಂದಿಟ್ಟು ಬುತ್ತಿ ಅದಕ್ಕೆ ಕಟ್ಟಣ ಅಂತ ಇವ್ರು ಹೊಲಕ್ಕೆ ಹೋಗ್ತಾರಂತ. ಅದಕ್ಕೆ ಬುತ್ತಿ ಅದಕ್ಕೆ ಕಟ್ಟಣ ಅಂತ ಬಂದೀನಿ ರೀ. ಬರೀ ಹೊಲಕ್ಕೆ ಅಡ್ಡಾಡ್ತಾನಂತನ ಏನು ಅಂಗಡಿ ಪಂಗಡಿ ತೆಗಿತಾನಂತ. ನಾಳೆನ ಅಂಗಡಿ ತೆಗಿತಾರಂತ್ರಿ. ಒಂದಿಟ್ಟು ಗೊಬ್ಬರ ಅದು ತರ್ಬೇಕಂತ ಅಂಗಡಿಯಾಗ ಇಲ್ಲ ಅಂತ ಹೇಳಿದ್ರಿ ಅವರು. ತೆಗಿ ಅಂತೇಳು. ಅವರು ಆಚೆ ಕಡೆ ನಮ್ಮ ಇವ್ರು ಬೇ ಆಕಿ ಏನಂತಾರೆ ನಮ್ಮ ಶಂಕರವರು ಆಕೆ ಮಗ ಏನೋ ಅಂಗಡಿ ತೆಗಿಯಾಕತ್ತಾನಂತ ನೋಡು. ಮತ್ತು ಗಿರಾಕಿ ಇಟ್ಟು ಹತ್ತಾಗ ಹೋದವು. ಅವ್ರು ಮೊದ್ಲೇಕ ನಮ್ಮ ತಮ್ಮನ ಕಂಡ್ರೆ ಬೆಂಕಿ ಟಬಕ್ ಅವಂಗೊಂದಿಟ ತಿಳಿಸಿ ಹೇಳು ಅಂಗಡಿ ತೆಗಿ ಅಂತೇಳು. ಹ್ಞೂ ಆಯ್ತು ಆಡ್ರಿ ಐತಿ. ಅಂದ್ರೆ ಚಾ ಕುಡಿಸಿ ಬರ್ಬೇಕು. ಅವಕ್ಕೂ ಹೋಗೇ ಇಲ್ಲ ನಾನು. ಚಾ ಕುಡಿಸಿ ಬರ್ತೀನಿ. ಚಾ ಮಾಡ್ಕೊಡ್ಲೇನ್ರಿ ಹಂಗಾದ್ರೆ? ಹೇಳು. ಚಾ ಪುಡಿ ಸಕ್ರೆ ತೊಗೊಂಡು ಹೋಗ್ತೀನಿ ಅಲ್ಲೇ. ಟೈಮ್ ಆಯಿತು, ಬಡ ಬಡ ಬಾಕ್ಸ್ ಕಟ್ಕೋತೀನಿ. ಅಯ್ಯೋ ಯಾರೋ ಫೋನ್ ಮಾಡಕತ್ತಾರ, ಇಂಥ ಹೊತ್ನಾಗ ಮಾಡ್ಬೇಕಾ? ಹಾಂ ನಮಸ್ತೆ, ಯಾರು ಹೇಳ್ರಿ? ಮೇಡಮ್ ನಾನು ರೀ ಶೇಖಪ್ಪ. ಓ ಶೇಖಪ್ಪ, ಹಾಂ ಹೇಳ್ರಿ. ಕಮಿಷನರ್ ಏನೋ ಬರ್ತಾರಂತ್ರಿ, ಏನೋ ಕೆಲಸ ಐತಂತ. ಅದಕ್ಕೆ ನಾ ಇನ್ಫಾರ್ಮ್ ಮಾಡಂತ ಇದ್ರಿ, ಇನ್ಫಾರ್ಮ್ ಮಾಡಿದ್ದೀನಿ ರೀ ಮೇಡಮ್ ಅರ. ಆಯ್ತು ನಾನು ಬರ್ತೀನಿ ತಗೊಳ್ರಿ. ಓ ಮೈ ಗಾಡ್, ಟೈಮ್ ಒಂದು ಭಾಳ ಆಯ್ತು. ಮಾಡ್ತೀನಿ ತಡಿ. ಎಷ್ಟು ಸೊಕ್ಕ ಹೆಚ್ಚಾಗೈತಲ್ಲ ವಿದ್ಯಾ ನಿಂದ. ನಿನ್ನ ಸೊಕ್ಕ ಅಡ್ಗೆ ಸಾಕ ಇದ ಕರೆಕ್ಟ್ ಟೈಮ್. ವಿದ್ಯಾವೈನಿ ಹೇಳು ರಾಧಾ. ಯಾಕೆ ಭಾಳ ತಲೆನೂ ಸಾಕತ್ತೈತಿ, ಒಂದು ಸ್ವಲ್ಪ ಚಾ ಮಾಡಿಕೊಡ್ತೀಯಾ? ಸಾರಿ ರಾಧಾ, ನಾನು ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗ್ಬೇಕು. ನನಗೆ ಚಾ ಮಾಡಿಕೊಡೋದಾಗತ್ತಂತೇಳಿ ಸುಳ್ಳು ಹೇಳಕತ್ತೀಯನ ವಿದ್ಯಾ ನೀನು? ನಾನು ಈ ಮನೆ ಹೆಣ್ಮಗಳದೀನಿ, ನಾನು ನೀನು ಒಟ್ಟೆ ಏನೂ ಅಲ್ಲಲ್ಲ. ಪ್ಲೀಸ್ ರಾಧಾ ಆ ಥರ ಮಾತಾಡಬೇಡ. ಇವತ್ತು ನನಗೆ ಡ್ಯೂಟಿ ಐತಿ, ಅರ್ಜೆಂಟಾಗಿ ಹೋಗ್ಬೇಕು. ಕಮಿಷ್ನರ್ ಬರ್ತಾ ಇದ್ದಾರೆ. ನಾ ಹೋಗ್ಲಿಕ್ಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ, ಇವತ್ತೊಂದಿನ ನೀ ಟೀ ಮಾಡ್ಕೊ, ನಾಳೆಯಿಂದ ನಾನೇ ಮಾಡ್ಕೊಡ್ತೀನಿ. ಓಹೋ ಸುಳ್ಳು ಬೇರೆ ಹೇಳಕಲ್ತೀಯನ? ಭಾಳ ಚಂದ ನಾಟಕ ಆಡ್ತಿ ಬಿಡು. ನಾನು ಚಾ ಮಾಡ್ಕೊಡೋದಾಗತ್ತಾ ಅಂತೇಳಿ ನಾಟಕ ಮಾಡಕತ್ತಿ ಹೌದಿಲ್ಲ? ಈಗೇನು ಮನೆಯಾಗ ಖಾಲಿ ಬಿದ್ದಿರ್ತಾಳ, ಮಾಡ್ಕೊಂಡು ಕುಡಿಲಿ ಅಂತೇಳಿ ಅನ್ನಕತ್ತಿ ಹೌದಿಲ್ಲ? ಹೇ ನಾ ಯಾವಾಗಂದೆ? ನೀ ಯಾಕೆ ಹಂಗತಿ ತಿಳ್ಕೊಂತಿ? ಮನಸ್ನ್ಯಾಗ ಅದ ಐತಿ, ಮನಸ್ನ್ಯಾಗ ಮಂಡಕ್ಕಿ ತಿನ್ಬೇಡ. ನನಗೆಲ್ಲ ಗೊತ್ತಾಗತ್ತೆ. ನಿನ್ನ ಕಡೆ ಭಾಳ ಚಾಳ್ ಸುಮಾರು ಅದಾವ. ಸುಮ್ಮಿದ್ದಾರೆ ಚಾಳ್ ಸುಮಾರು ಅಂತ. ನಿನ್ನ ಚಾಳ್ ಭಾಳ ಸುಮಾರು ಅದಾವ. ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡ. ಭಾಳ ಮನ್ಸಿಗೆ ನೋವು ಆಗತ್ಲೆ ಹಿಂಗತಿ. ನೀ ಯಾಕೆ ನನ್ನ ಕಂಡ್ರೆ ಹಿಂಗತಿ ಸಿಡಿಮಿಡಿ ಮಾಡ್ತಿ? ನಾ ಏನು ತಪ್ಪು ಮಾಡೀನಿ? ಓಹೋ ಏನು ತಪ್ಪು ಮಾಡೀನಿ? ಭಾಳ ಚಂದ ಆಟ ಆಡ್ತಿ ತಗೋ. ನೋಡು ರಾಧಾ, ನನಗೆ ಹೊತ್ತಾಗೈತಿ, ನಾ ಹೊಳೆ ಬಂದಿದ್ದು ಮಾತಾಡ್ತೀನಿ. ಪ್ಲೀಸ್ ನನ್ನ ಟೈಮ್ ಭಾಳ ಆಗೈತಿ. ನಿನಗೆ ಅಂದ ಏನು ಪ್ರಯೋಜನ? ನಮ್ಮವ್ಗೆ ಅನ್ಬೇಕು. ಮೊದ್ಲಿಗೆ ಸೊಸಿನ ಎಲ್ಲಿ ಇಡ್ಬೇಕು ಅಲ್ಲಿ ಇಡೋದು ಗೊತ್ತಿಲ್ಲ. ನಿನ್ನ ನೆತ್ತಿ ಮ್ಯಾಗ ಇಟ್ಕೊಂಡಾಳ ನಮ್ಮವ್ವ, ಅದಕ್ಕೆ ಹಾರಾಡಕತ್ತಿ ನೀನು. ಹೆಣ್ಮಗಳನ್ನು ಮರ್ಯಾದಿನೇ ಇಲ್ಲ ನಿನಗೆ. ಅತ್ತೆಯರ ಮತ್ತು ಆಕೆ ತಿಪ್ಪೋ ಸತ್ತಾಳಲ್ಲ, ಮತ್ತು ಆಚೆ ಕಡೆ ಅವರು ಶಂಕರಿಯರ ಮನೆಗೆ ಹೋಗಿ ಒಂದೆರಡು ರೊಟ್ಟಿ ಕೊಟ್ಟು ಬರಲ್ಯಾ? ರೊಟ್ಟಿ ಕೊಟ್ಟು ಚಾ ಕುಡಿಸಿ ಬರೋಣ ನೋಡ್ರಿ. ಒಲ್ವಾ ಮೊನ್ನೆ ಮರ್ಯಾದೆ ಕೊಟ್ಟಿಲ್ಲಂತ, ಇನ್ನೇನು ಹೋಗೋದಲ್ಲಿ ಅವ್ರ ಮನೆಗೆ? ಹೇಳತ್ತ ಮಣ್ಣು ಕೊಟ್ಟು ಬಂದಿರಿಲ್ಲ, ಮಾತು ಮುಗಿದು ಹೋತು. ಊರನ್ನ ಮಂದಿರ ಏನು ಅನ್ನಕ್ಕಿಲ್ಲ. ಬರ್ರಿ ಹೋಗಿ ಚಾ ಕುಡಿಸಿ ಬರೋಣ ಅಂತ. ಹತ್ರ ಮನೆಗೆ ನಾನಕ್ರು ಬರಂಗಿಲ್ವ, ನೀನ ಹೋಗಿ ಬರೋಗು. ನಾನು ಶಬ್ದ ಮಾಡೀನಿ, ಸತ್ರು ನಿಮ್ಮ ಮನೆಗೆ ಹೆಚ್ಚು ಇಡಂಗಿಲ್ಲ ಅಂತ ಏನು ನಾ ಬರಂಗಿಲ್ವಾ? ಒಬ್ಬೇಕೆ ಹೆಂಗೆ ಹೋಗಲ್ರಿ ನಾನು? ಅಂಟಿಯಾರ ನಾ ಬರ್ತೀನಿ ಮಾಡ್ರಿ, ತಲೆ ಕೆಡಿಸ್ಕೋಬೇಡ್ರಿ ನೀವು. ಆಕೆ ಬರ್ತಾಳ ಅಂತ ಹೋಗು. ಮಾಳ ಇದನ್ನೇನು ಕರ್ಕೊಂಡು ಹೋಗುದ್ರಿ ಅತ್ತಿ? ಹಂಗಾರ ರೇನಿನಾರ ಯಾರು ನೀಲಿನಾರ ಕರ್ಕೊಂಡು ಹೋಗು. ಕೇಳ್ತಾನೆ. ನೀ ಏನು ಚಂದ ಜುಟ್ಲ ಹಾಕೊಂಡಿಲ್ಲ ಕೃಷ್ಣವೇನಿ? ನೀನೇ ನಮ್ಮ ಮನೆಯವರು ಚಂದಾಗೈತೆ ಅಂದ್ರಿ, ಅದಕ್ಕೆ ಹಾಕ್ಕೊಂಡಿನ್ರಿ. ಮುಡ್ದಾರವ ಹೇಳ. ಹೇಳಿದ್ನಂತ ನೀ ಕೇಳಿದಂತ. ಚಂದ ಅಲ್ವಾ? ನಾನು ನಮ್ಮ ವಿದ್ಯಾಕ್ಕೂ ಬೇರೆ ಬಂದೀನಿ. ನಾನು ನಮ್ಮ ವೀಣಕ್ಕೂ ಬೇಯ್ತಿದ್ದೆ. ಬರೇ ನೆತ್ತಿ ಮ್ಯಾಗ ಕುದುರೆ ಬಾಲ ಸಿಗಾಕೊಂಡು ಅಡ್ಡಾಡ್ತಾವೆ. ಪ್ಯಾಶನ್ ರೀ ಎತ್ತದ. ಪ್ಯಾಶನೇ ಪೂಶನ ಹೇಳ್ರ್ಯಾ ನಿಮ್ಮ? ಚಂದಾಗ ತೆಲ್ ತುಂಬ ಎಣ್ಣೆ ಹಚ್ಚಿ ಹತ್ಯಾಗ ಕೂದಲ ಜಗ್ಗಿ ಜಡಿ ಹಾಕ್ಕೋಬೇಕು. ಹಿಂದಕ್ಕೆ ನಮ್ಮಮ್ಮರೆಲ್ಲರೂ ಬೇಯ್ತಿದ್ರು. ತಲೆ ತಕ್ಕೊಂಡು ನಾನು ಹಂಗೆ ಬಿಡುವಂಗಿದ್ದಿದ್ದಿಲ್ಲ ಕೂದಲಾನ. ಯಾಕೆ ಎಣ್ಣೆ ಇಲ್ಲ ನಮ್ಮ ಮನ್ಯಾಗ ಅಂತೇಳಿ ಬೇದಾಡಕ್ಕೆ ನಿಂದಿರ್ತಿದ್ರು. ತಪ ಎಣ್ಣೆ ಹಚ್ಚಿ 10 ಜಡಿ ಹಾಕಿ ಕುಂಚಿಗೆ ಕಟ್ತಿದ್ರು. ನಾವು 10 ವರ್ಷದವ್ರು ಆಗೋ ಮಟನು ಕುಂಚಿಗೆ ಕಟ್ಕೊಂಡು ಅಡ್ಡಾಡಿ. ಅಲ್ರಿ 10 ವರ್ಷದವ್ರು ಆಗೋ ಮಟ ರೀ. ಕೇಳಾಕ ಒಂಥರ ಆಗತ್ತಿ. ಇನ್ನು ಕಟ್ಕೊಂಡು ಹೆಂಗಿರುತ್ತನ್ರಿ ನಮ್ಮರ. ಇನ್ನೇನು ಕುದುರೆ ಬಾಲ ಪದರಿ ಬಾಲ ಹಾಕಿದ್ ನೋಡಿದ್ನಿ ಅಂದ್ರೆ ನೋಡಿಲ್ಲ ಕೃಷ್ಣವೇನಿ? ಈಗ ಏನಿಲ್ಲ ಹಂಗೆ ತಪ ಎಣ್ಣೆ ಹಚ್ಚಿ ಕುಂಚಿಗೆ ಹಾಕಿ ಕಟ್ಬಿಡ್ತೀನಿ ನೋಡು. ಅದು ಒಂಥರ ಚಂದ ಅನಿಸ್ತದೆ ಆಡ್ರಿ ಅಮ್ಮಾರ. ಈಗಿನಕ್ಕ ಏನು ಮಾಡಿದ್ರು ನಮ್ಮ ಪ್ಯಾಶನ್ ರೀ ಅತ್ತಿ. ಹೌದು ರೇಣಿ ಮಗಳು ಅದ ಅಲ್ಲ, ಆಕೆ ನಾಯಿ ಊರಿನ ಗತಿ ಟುದ್ದ ಬಿಟ್ಟ. ಅಮ್ಮಾರ ಪ್ಯಾಶನ್ ರೀ. ಪ್ಯಾಶನ್ ಮನೆ ಹಾಳಾಗಲಿ. ಮತ್ತು ಅದಕ್ಕೆ ಅದೇನೋ ಗುಲಾಲ್ನ ಅಂತ ಅದ ಬಡ್ದ. ಮತ್ತು ಮ್ಯಾಗ ಅದಕ್ಕೇನೋ ಡಿಸೈನ್ ಅಂತವ ಹೂವು ಪಾವ ಹಾಕಿಸ್ಕೊಂಡೈತಿ. ಚಂದಲ್ಲ ಚಾಳಲ್ಲ. ಹಿಂದಕ್ಕೆ ನಮ್ಮ ಅಪ್ಪಾರು ಒಂದಿಟ ಉಗುರು ಒಂದೀಟು ಉದ್ದು ಬಂದು ಇಲ್ಲ ಬೇಯಕ್ಕೆ ನಿಂದಿರ್ತಿದ್ರು. ನಾಯಿ ಉಗುರು ಗತ್ತೆ ಬಿಟ್ರೇನ ಅವ್ನು ಕತ್ತರಿಸ್ಕೊಂತಿರ ಅಂತ ಬೈತಿದ್ರವ. ಹೌದ್ರಿ. ಕೃಷ್ಣವೇಣಿ ಲಘುನ ಬಾರ, ನಾನು ಬನಿಯನ್ನು ಎಲ್ಲಿಟ್ಟು ಲಘು ಕೊಡುವ.
ಮುಂದಿದ್ರೆ ನಿಮಗೆ ಸಿಗಂಗಿಲ್ಲ ಅಲ್ಲೇ ಕಾಟದ ಹತ್ರ ಇಟ್ಟೇನು ನೋಡ. ಆಗಿಲ್ಲಿಂದ ಹುಡ್ಕಾಕತ್ತೀನಿ, ಬಾ ಕೊಡಬಾ. ಮೈ ಒಂದು ಬೇಷನ್ ನಮ್ಮ ರಾಮ್ಯ, ಬುದ್ಧಿ ಒಟ್ಟ ಬೇಸಿಲ್ಲ ನೋಡು. ಕಣ್ಣು ಮುಂದೆ ಇದ್ದಿದ್ದ ಕಾಣಂಗಿಲ್ಲ. ಇನ್ನು ನೀ ಕಾಟದ ಮ್ಯಾಗ ಇಟ್ಟಿ ಅಂದ್ರೆ ಸಿಗ್ತತೆ, ಹೋಗಿ ಕೊಡೋಗು. ಎರಡಕ್ಕೂ ಮೇಳ ಗುಡೈತಿ ಅಂದಂಗೆ ನಮ್ಮ ರಾಧವ ಯಾಕೆ ಬದಲಾದಂಗದ ನೋಡು. ನಿನ್ನೆ ನೀವು ಅಲ್ಲಿ ಎಲ್ಲಾರು ಅದು ಏನೋ ಕೇಕದು ಕತ್ತರ್ಸಕತ್ತಿದ್ರಲ್ಲ, ನಮ್ಮ ರಾಧವ ಯಾಕೆ ಟಿಸಪ್ ಪಸಪ್ ಮಾಡಕತ್ತಿದ್ಲವ, ನಾನು ಕೂಡ ಚಂದ ಮಾತಾಡಲಿಲ್ಲ. ಹೌದ್ರಿ ಅತ್ತಿ, ನಾವು ಮನೆಗೆ ಹೋದ್ರೆ ಮಾತಾಡ್ಸಲಿಲ್ಲ ನಮ್ಮ ಲಗುನ. ಕೃಷ್ಣನಿಗೆ ನನಗೆ ಆಂಟಿ ಅನ್ನಕ್ಕೆ ಅಷ್ಟು ವಯಸ್ಸಾಗ್ಯಾವನ ಅಂತ ಅಂದಳ್ರಿ. ನಮ್ಮ ವಿದ್ಯಾವನ ಜೊತೆ ಒಟ್ಟ ಚಂದ ಆಕಿ ರಾಧವ. ನಮ್ಮ ವಿದ್ಯಾವ್ ನೋಡ ನಮ್ಮ ಮೂತಿರ್ತಾ ಮೊದ್ಲೇ ಕೆಟ್ಟು ಚಂದ ಇತ್ತು ನೋಡ ರಾಧವ. ನಮ್ಮ ವಿದ್ಯಾವ್ ಕೂಡ ಏನಾಗೈತನ್ರಿ ಹಂಗತಿ ಮಾಡ್ತತಿ. ಏನು ಮಾಡಕತ್ತೀರಿ ಬೇವ? ಬಾರ ವಿದ್ಯಕ್ಕ. ಯಾಕೆ ಬೇ ಇವತ್ತು ಆಫೀಸಿಗೆ ಹೋಗಿಲ್ಲನ? ಯಾಕನ್ ಬೇವ, ನನಗೆ ಭಾಳ ಸುಸ್ತಾಗೈತಿ ವಿದ್ಯಾವ. ಮತ್ತು ಬರೋಬ್ಬರಿ ಆಗೈತಿಲ್ಲ, ಈ ತಿಂಗಳು ಬಂದತಿಲ್ಲ. ಈಗ 6 ದಿನ ಆತ ಅಜ್ಜಿ. ಮನ ಚಿಂತೆ ಮಾಡ್ತಿ, ಅದಕ್ಕೆ ಹಂಗತಿ ಯಾಕತಿ ಹೇಳು. ಚಿಂತೆ ಮಾಡಕ್ಕೆ ಏನೈತಿ ಬಿಡ್ಬೇ. ಅಂದಂಗೆ ವಿದ್ಯಾವ, ನಮ್ಮ ರಾಧವ ಹಂಗ್ಯಾಕೆ ಮಾಡ್ತಾಳೆ ನಿನಗೆ ಟಿಸಕ್ಕ ಪಸಕ್ಕ? ಯಾಕೆ ಇಬ್ರು ಜಗಳ ಮಾಡಿರೇನು? ಇಲ್ಲ, ನಾ ಯಾಕೆ ಆಕಿ ಜೊತೆ ಜಗಳ ಮಾಡಲಿ? ನಾನು ನೋಡೋಣ ಒಂಥರ ಬೆಂಕಿ ಟಬಕ್ ಹಾಕಳ. ನಾ ಮಾತಾಡ್ಸಿದ್ರೆ ಸಿಡಿಮಿಡಿ ಮಾಡ್ತಾಳ. ಎದಕ್ಕಂತ ಕೇಳಿದ್ರು ಜಗಳ ಮಾಡ್ತಾ. ನಾ ಬಡ್ಕೊಂಡೆ ನಮ್ಮ ಭೀಮೋಗ. ಹುಡುಗನ ಲಗ್ನ ಮಾಡೋಕ್ಕಿಂತ ಮುಂಚೆ ಅದ್ರದ್ದು ಲಗ್ನ ಮಾಡಲಿ ಅಂದ್ರೆ ಅವ್ನು ಬರಲಿ ಇವ ಬರಲಿ, ದಿಲ್ಲಿ ಮಾಡ್ತೀನಿ ಮುಂಬೈ ಮಾಡ್ತೀನಿ ಅಂತ ಆ ಹುಡುಗಿನ ಮನ್ಯಾಗ ಇಟ್ಕೊಂಡು ಕುಂತಲು ನೋಡು. ಈ ಚಲೋ ಆಗೈತೆ ನೋಡಿ ಮನ್ಯಾಗ. ನಾ ಅದನ್ನಿದ್ದು ಮನ್ಯಾಗ ನಾಯಿ ಬಾಳೆ ಮಾಡಂಗಿಲ್ಲ ಅಂತ ಬ್ಯಾಡ ಅಂತಂದ್ರೆ ಕೇಳಿಲ್ಲ, ಇನ್ನು ಇಟ್ಕೊಂಡು ಕುಂತಾಳ ಆ ಹುಡುಗಿನ. ಮತ್ತಿಬ್ರು ಗಂಡ ಅಂತಿ ನೀವು ಮನ್ಯಾಗ ಇರ್ತೀರಿ, ನಿಮ್ಮನ್ನು ನೋಡಿ ಅದು ಹಂಗತಿ ಮಾಡ್ಕೊಂತತಿ. ವಯಸ್ಸು ಕೇಳ್ತಾವನ. ಇದಕ್ಕೆ ನಮ್ಮ ಹುಡುಗಿಗೆ ಸ್ವಾದಿಲ್ಲ ಸ್ವಾನಿಲ್ಲ. ನಾ ಸುಮ್ಮಿದ್ರು ಹಂಗತಿ ಮಾಡ್ತಾಳ. ಮೊದ್ಲೇಕೆ ಹಂಗತಿ ಇದ್ದಿದ್ದಿಲ್ಲ, ಈಗ ಯಾಕೆ ಹಂಗತಿ ಮಾಡ್ತಾಳಂತ ನನಗೆ ಗೊತ್ತಾಗವಲ್ದು. ವಯಸ್ಸು ನಿಮ್ಮಿಬ್ರು ನೋಡ್ತತೆ, ಅದಕ್ಕೆ ಹಂಗತಿ ಮಾಡ್ತತೆ. ಅದ್ರ ತೆಲಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಅದ್ರದ್ದು ನೌಕರಿನೂ ಆಗಲಿಲ್ಲ, ಲಗ್ನನೂ ಆಗಲಿಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ಬಂದತಿ. ನಿನ್ನ ನೋಡೋಣ ಅದಕ್ಕೆ ಹಂಗತಿ ಮಾಡ್ತತಿ. ನೋಡುವ ಎಟ್ಟ ಮಾಡಿದ್ರೆ ಆಕಿ ನಿನ್ನ ಹೆಣ್ಮಗಳು, ಆಕೆಗೆ ಏನೂ ಅನ್ನಕ್ಕೆ ಹೋಗ್ಬೇಡ. ವಿದ್ಯಕ್ಕ ಇಲ್ವಾ, ಏನೂ ಅನ್ನಕ್ಕೆ ಹೋಗಂಗಿಲ್ಲ ನಾನು. ಬೇ 1-2 ದಿನ ಅಮ್ಮರ ಮನೆಗೆ ಹೋಗ್ಬಿಡ್ತೀನಿ ಬೇ. ಯಾಕೆ ಬ್ಯಾಸರಾಗೈತಿ. ಮಾಮಗೆ ಒಂದಿನ ಹೋಗ್ಬರು ನಡಿ ಅಂದಾನ. ಹೋಗ್ಬರ್ರಿ ಹಂಗಾದ್ರೆ. ನೀನು ಬಾ ಬೇವ. ವಾಲ್ವಾ ನೀವು ಹೋಗ್ಬರ್ರಿ ಬಾರಿ. ನೀನು ಈಗ ತವ್ರ ಮನೆಗೆ ಒಟ್ಟ ಹೋಗಂಗಿಲ್ಲ, ಹೋಗ್ಬರೋಗು 1-2 ದಿನ ಇದ್ದು ಬರೋಗು. ಹಂಗೆ ಅಂದ್ರೆ ಅತ್ತಿ, ಎಲ್ಲ ಮನೆ ದಗದ ಮಾಡೋರು ಯಾರು, ಅದ್ರ ಬೇರೆ ಈ ಸಾಕು ಅವ್ರದ್ದು ನೋಡ್ತಿರಲಿಲ್ಲ ಪಾಪ. ಅವ್ರದ್ದು ಒಂದು ಪರಿಸ್ಥಿತಿ ಹಂಗತಿ ಆಗೈತಿ. ಆಕೆ ಸಸಿದ ನೋಡ್ಕೊಂತ ಹೋಗ್ಬಿರೋಗು. ನಿನಗೂ ಆಸರ ಬೇಸರ ಇರಂಗಿಲ್ಲ. ನಾ ಎಲ್ಲ ಕೃಷ್ಣನಿಗೆ ಹೇಳಿ ನಾ ಎಲ್ಲ ಕೆಲಸ ಮಾಡಿಸ್ತೀನಿ. ಹೋಗ್ಬರು ನೀನು 1-2 ದಿನ ಇದ್ದು ಬರೋಗು. ನಿಮ್ಮ ಮಗನ ಒಂದು ಮಾತು ಕೇಳ್ತೀನಿ, ಏನಂತಾರ ನೋಡ್ತೀನಿ.